ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನು ನಡೆಸಿದೆ. ಬಂಕರ್ ಬಸ್ಟರ್ ಬಾಂಬ್ ಮಳೆ ಸುರಿಸಿದೆ. ಅಮೆರಿಕ ವಾಯುಪಡೆಯ ಜೆಟ್ಗಳು 1 ಟನ್ ಬಂಕರ್ ಬಸ್ಟರ್ ಅನ್ನು ಹಾಕಿದೆ. ಇಷ್ಟಕ್ಕೂ ಈ ಬಂಕರ್ ಬಸ್ಟರ್ ಅಂದ್ರೆ ಏನು, ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ. 2,000 ಪೌಂಡ್ ತೂಕದ ಬಾಂಬ್ ಬಳಸಿ ಅಟ್ಯಾಕ್. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಿಸಿರುವ ಸಂಘರ್ಷದ ನಡುವೆ ಅಮೆರಿಕದ ಪಡೆಗಳು ಅಬ್ಬರಿಸಿದೆ. ಇರಾನ್ನ ಆಯಕಟ್ಟಿನ ನಗರವಾದ ಇಸ್ಫಾಹಾನ್ನ ಮದ್ದುಗುಂಡು ಡಿಪೋನ ಗುರಿಯಾಗಿಸಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅತ್ಯಂತ ಶಕ್ತಿಶಾಲಿ 2,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗಿದೆ. ಭೂಗತ ನೆಲೆಗಳನ್ನು ಧ್ವಂಸಗೊಳಿಸಲು ಬಳಸುವ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಈ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದೆ. ಇದು ಇರಾನ್ನ ಸುಸಜ್ಜಿತ ಸೇನಾ ಮೂಲಸೌಕರ್ಯಕ್ಕೆ ಭಾರಿ ಹಾನಿ ಉಂಟು ಮಾಡಿದೆಯಂತೆ. ಏನಿದು ಬಂಕರ್ ಬಸ್ಟರ್ಸ್? ಇರಾನ್ ಅತ್ಯದ್ಭುತ ಬಂಕರ್ಗಳನ್ನು ನಿರ್ಮಿಸಿದೆ. ಯಾವುದೇ ಸೇನೆ ಇರಲಿ, ತನ್ನ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಕಾಂಕ್ರೀಟ್ ಮತ್ತು ಸ್ಟೀಲ್ನಿಂದ 2-3 ಲೇಯರ್ ಇರುವ ಅತ್ಯಂತ ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ಬಾಂಬ್, ಮಿಸೈಲ್ ದಾಳಿಯಾದರೂ ಬಂಕರ್ನೊಳಗೆ ಇರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರುತ್ತೆ. ಇಂಥ ಸುರಕ್ಷಿತ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸುವುದಕ್ಕೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗುತ್ತೆ. ಬಂಕ್ ಬಸ್ಟರ್ಗಳು ಡ್ರಾಪ್ ಮಾಡಿದ ತಕ್ಷಣ ಸ್ಫೋಟಗೊಳ್ಳುವುದಿಲ್ಲ. ಇವು ಮೊದಲು ಬಂಕರ್ಗಳನ್ನು ನೇರ ಆಳಕ್ಕೆ ಕೊರೆಯುತ್ತಾ ಕೆಳಕ್ಕಿಡಿಯುತ್ತವೆ. ಬಂಕರ್ಗಳನ್ನು ಕೊರೆಯುವುದಕ್ಕಾಗಿಯೇ ಈ ಬಾಂಬ್ಗಳಲ್ಲಿ ವಿಶೇಷ ಬ್ಲೇಡ್ಗಳನ್ನು ಅಳವಡಿಸಲಾಗುತ್ತೆ. ಬಂಕರ್ನ ಆಳಕ್ಕೆ ಇಳಿದ ಮೇಲೆ ಸ್ಫೋಟಗೊಂಡು ಬಂಕರ್ ಅನ್ನು ಛಿದ್ರಗೊಳಿಸುತ್ತೆ. ಭಾರತದ ಬಳಿಯೂ ಬಂಕರ್ ಬಸ್ಟರ್ ಬಾಂಬ್ಗಳಿದೆ. ಪರಮಾಣು ಸ್ಥಾವರಗಳ ಮೇಲೆ ದಾಳಿಗೆ ಯುಎಸ್ ಸಜ್ಜು. ಇರಾನ್ನ ಇಸ್ಫಾಹಾನ್ ನಗರದಲ್ಲೇ ಪರಮಾಣು ಸ್ಥಾವರ ಇದೆ. ಪರಮಾಣು ಶಕ್ತಿಯನ್ನು ಧ್ವಂಸಗೊಳಿಸಲು ಪ್ಲಾನ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನು ನಡೆಸಿದೆ. ಬಂಕರ್ ಬಸ್ಟರ್ ಬಾಂಬ್ ಮಳೆ ಸುರಿಸಿದೆ. ಅಮೆರಿಕ ವಾಯುಪಡೆಯ ಜೆಟ್ಗಳು 1 ಟನ್ ಬಂಕರ್ ಬಸ್ಟರ್ ಅನ್ನು ಹಾಕಿದೆ. ಇಷ್ಟಕ್ಕೂ ಈ ಬಂಕರ್ ಬಸ್ಟರ್ ಅಂದ್ರೆ ಏನು, ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ. 2,000 ಪೌಂಡ್ ತೂಕದ ಬಾಂಬ್ ಬಳಸಿ ಅಟ್ಯಾಕ್. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಿಸಿರುವ ಸಂಘರ್ಷದ ನಡುವೆ ಅಮೆರಿಕದ ಪಡೆಗಳು ಅಬ್ಬರಿಸಿದೆ. ಇರಾನ್ನ ಆಯಕಟ್ಟಿನ ನಗರವಾದ ಇಸ್ಫಾಹಾನ್ನ ಮದ್ದುಗುಂಡು ಡಿಪೋನ ಗುರಿಯಾಗಿಸಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅತ್ಯಂತ ಶಕ್ತಿಶಾಲಿ 2,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗಿದೆ. ಭೂಗತ ನೆಲೆಗಳನ್ನು ಧ್ವಂಸಗೊಳಿಸಲು ಬಳಸುವ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಈ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದೆ. ಇದು ಇರಾನ್ನ ಸುಸಜ್ಜಿತ ಸೇನಾ ಮೂಲಸೌಕರ್ಯಕ್ಕೆ ಭಾರಿ ಹಾನಿ ಉಂಟು ಮಾಡಿದೆಯಂತೆ. ಏನಿದು ಬಂಕರ್ ಬಸ್ಟರ್ಸ್? ಇರಾನ್ ಅತ್ಯದ್ಭುತ ಬಂಕರ್ಗಳನ್ನು ನಿರ್ಮಿಸಿದೆ. ಯಾವುದೇ ಸೇನೆ ಇರಲಿ, ತನ್ನ ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ಕಾಂಕ್ರೀಟ್ ಮತ್ತು ಸ್ಟೀಲ್ನಿಂದ 2-3 ಲೇಯರ್ ಇರುವ ಅತ್ಯಂತ ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ಬಾಂಬ್, ಮಿಸೈಲ್ ದಾಳಿಯಾದರೂ ಬಂಕರ್ನೊಳಗೆ ಇರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರುತ್ತೆ. ಇಂಥ ಸುರಕ್ಷಿತ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸುವುದಕ್ಕೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗುತ್ತೆ. ಬಂಕ್ ಬಸ್ಟರ್ಗಳು ಡ್ರಾಪ್ ಮಾಡಿದ ತಕ್ಷಣ ಸ್ಫೋಟಗೊಳ್ಳುವುದಿಲ್ಲ. ಇವು ಮೊದಲು ಬಂಕರ್ಗಳನ್ನು ನೇರ ಆಳಕ್ಕೆ ಕೊರೆಯುತ್ತಾ ಕೆಳಕ್ಕಿಡಿಯುತ್ತವೆ. ಬಂಕರ್ಗಳನ್ನು ಕೊರೆಯುವುದಕ್ಕಾಗಿಯೇ ಈ ಬಾಂಬ್ಗಳಲ್ಲಿ ವಿಶೇಷ ಬ್ಲೇಡ್ಗಳನ್ನು ಅಳವಡಿಸಲಾಗುತ್ತೆ. ಬಂಕರ್ನ ಆಳಕ್ಕೆ ಇಳಿದ ಮೇಲೆ ಸ್ಫೋಟಗೊಂಡು ಬಂಕರ್ ಅನ್ನು ಛಿದ್ರಗೊಳಿಸುತ್ತೆ. ಭಾರತದ ಬಳಿಯೂ ಬಂಕರ್ ಬಸ್ಟರ್ ಬಾಂಬ್ಗಳಿದೆ. ಪರಮಾಣು ಸ್ಥಾವರಗಳ ಮೇಲೆ ದಾಳಿಗೆ ಯುಎಸ್ ಸಜ್ಜು. ಇರಾನ್ನ ಇಸ್ಫಾಹಾನ್ ನಗರದಲ್ಲೇ ಪರಮಾಣು ಸ್ಥಾವರ ಇದೆ. ಪರಮಾಣು ಶಕ್ತಿಯನ್ನು ಧ್ವಂಸಗೊಳಿಸಲು ಪ್ಲಾನ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನು ನಡೆಸಿದೆ. ಬಂಕರ್ ಬಸ್ಟರ್ ಬಾಂಬ್ ಮಳೆ ಸುರಿಸಿದೆ. ಅಮೆರಿಕ ವಾಯುಪಡೆಯ ಜೆಟ್ಗಳು 1 ಟನ್ ಬಂಕರ್ ಬಸ್ಟರ್ ಅನ್ನು ಹಾಕಿದೆ. ಇಷ್ಟಕ್ಕೂ ಈ ಬಂಕರ್ ಬಸ್ಟರ್ ಅಂದ್ರೆ ಏನು, ಬನ್ನಿ ನೋಡ್ಕೊಂಡ್ ಬರೋಣ.
ಇರಾನ್ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ. 2,000 ಪೌಂಡ್ ತೂಕದ ಬಾಂಬ್ ಬಳಸಿ ಅಟ್ಯಾಕ್. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಿಸಿರುವ ಸಂಘರ್ಷದ ನಡುವೆ ಅಮೆರಿಕದ ಪಡೆಗಳು ಅಬ್ಬರಿಸಿದೆ. ಇರಾನ್ನ ಆಯಕಟ್ಟಿನ ನಗರವಾದ ಇಸ್ಫಾಹಾನ್ನ ಮದ್ದುಗುಂಡು ಡಿಪೋನ ಗುರಿಯಾಗಿಸಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅತ್ಯಂತ ಶಕ್ತಿಶಾಲಿ 2,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗಿದೆ. ಭೂಗತ ನೆಲೆಗಳನ್ನು ಧ್ವಂಸಗೊಳಿಸಲು ಬಳಸುವ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಈ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದೆ. ಇದು ಇರಾನ್ನ ಸುಸಜ್ಜಿತ ಸೇನಾ ಮೂಲಸೌಕರ್ಯಕ್ಕೆ ಭಾರಿ ಹಾನಿ ಉಂಟು ಮಾಡಿದೆಯಂತೆ. ಏನಿದು ಬಂಕರ್ ಬಸ್ಟರ್ಸ್? ಇರಾನ್ ಅತ್ಯದ್ಭುತ ಬಂಕರ್ಗಳನ್ನು ನಿರ್ಮಿಸಿದೆ. ಯಾವುದೇ ಸೇನೆ ಇರಲಿ ತನ್ನ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಕಾಂಕ್ರೀಟ್ ಮತ್ತು ಸ್ಟೀಲ್ನಿಂದ 2-3 ಲೇಯರ್ ಇರುವ ಅತ್ಯಂತ ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ಬಾಂಬ್, ಮಿಸೈಲ್ ದಾಳಿಯಾದರೂ ಬಂಕರ್ನೊಳಗೆ ಇರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರುತ್ತೆ. ಇಂಥ ಸುರಕ್ಷಿತ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸೋದಕ್ಕೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗುತ್ತೆ. ಬಂಕ್ ಬಸ್ಟರ್ಗಳು ಡ್ರಾಪ್ ಮಾಡಿದ ತಕ್ಷಣ ಸ್ಫೋಟಗೊಳ್ಳುವುದಿಲ್ಲ. ಇವು ಮೊದಲು ಬಂಕರ್ಗಳನ್ನ ನೇರ ಆಳಕ್ಕೆ ಕೊರೆಯುತ್ತಾ ಕೆಳಕ್ಕಿಡಿಯುತ್ತವೆ. ಬಂಕರ್ಗಳನ್ನ ಕೊರೆಯುವುದಕ್ಕಾಗಿಯೇ ಈ ಬಾಂಬ್ಗಳಲ್ಲಿ ವಿಶೇಷ ಬ್ಲೇಡ್ಗಳನ್ನು ಅಳವಡಿಸಲಾಗುತ್ತೆ. ಬಂಕರ್ನ ಆಳಕ್ಕೆ ಇಳಿದ ಮೇಲೆ ಸ್ಫೋಟಗೊಂಡು ಬಂಕರ್ ಅನ್ನ ಛಿದ್ರಗೊಳಿಸುತ್ತೆ. ಭಾರತದ ಬಳಿಯೂ ಬಂಕರ್ ಬಸ್ಟರ್ ಬಾಂಬ್ಗಳಿದೆ. ಪರಮಾಣು ಸ್ಥಾವರಗಳ ಮೇಲೆ ದಾಳಿಗೆ ಯುಎಸ್ ಸಜ್ಜು. ಇರಾನ್ನ ಇಸ್ಫಾಹಾನ್ ನಗರದಲ್ಲೇ ಪರಮಾಣು ಸ್ಥಾವರ ಇದೆ. ಪರಮಾಣು ಶಕ್ತಿಯನ್ನು ಧ್ವಂಸಗೊಳಿಸಲು ಪ್ಲಾನ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನು ನಡೆಸಿದೆ. ಬಂಕರ್ ಬಸ್ಟರ್ ಬಾಂಬ್ ಮಳೆ ಸುರಿಸಿದೆ. ಅಮೆರಿಕ ವಾಯುಪಡೆಯ ಜೆಟ್ಗಳು 1 ಟನ್ ಬಂಕರ್ ಬಸ್ಟರ್ ಅನ್ನು ಹಾಕಿದೆ. ಇಷ್ಟಕ್ಕೂ ಈ ಬಂಕರ್ ಬಸ್ಟರ್ ಅಂದ್ರೆ ಏನು? ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ. 2,000 ಪೌಂಡ್ ತೂಕದ ಬಾಂಬ್ ಬಳಸಿ ಅಟ್ಯಾಕ್. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಿಸಿರುವ ಸಂಘರ್ಷದ ನಡುವೆ ಅಮೆರಿಕದ ಪಡೆಗಳು ಅಬ್ಬರಿಸಿದೆ. ಇರಾನ್ನ ಆಯಕಟ್ಟಿನ ನಗರವಾದ ಇಸ್ಫಾಹಾನ್ನ ಮದ್ದುಗುಂಡು ಡಿಪೋನ ಗುರಿಯಾಗಿಸಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅತ್ಯಂತ ಶಕ್ತಿಶಾಲಿ 2,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗಿದೆ. ಭೂಗತ ನೆಲೆಗಳನ್ನು ಧ್ವಂಸಗೊಳಿಸಲು ಬಳಸುವ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಈ ಕಾರ್ಯಾಚರಣೆಯಲ್ಲಿ ಬಳಸಲಾಗಿದೆ. ಇದು ಇರಾನ್ನ ಸುಸಜ್ಜಿತ ಸೇನಾ ಮೂಲಸೌಕರ್ಯಕ್ಕೆ ಭಾರಿ ಹಾನಿ ಉಂಟು ಮಾಡಿದೆಯಂತೆ. ಏನಿದು ಬಂಕರ್ ಬಸ್ಟರ್ಸ್? ಇರಾನ್ ಅತ್ಯದ್ಭುತ ಬಂಕರ್ಗಳನ್ನು ನಿರ್ಮಿಸಿದೆ. ಯಾವುದೇ ಸೇನೆ ಇರಲಿ ತನ್ನ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಕಾಂಕ್ರೀಟ್ ಮತ್ತು ಸ್ಟೀಲ್ನಿಂದ 2-3 ಲೇಯರ್ ಇರುವ ಅತ್ಯಂತ ಬಲಾಢ್ಯ ಬಂಕರ್ನಲ್ಲಿ ಅಡಗಿಸಿಟ್ಟಿರುತ್ತೆ. ಯಾವುದೇ ಬಾಂಬ್, ಮಿಸೈಲ್ ದಾಳಿಯಾದರೂ ಬಂಕರ್ನೊಳಗೆ ಇರುವ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿರುತ್ತೆ. ಇಂಥ ಸುರಕ್ಷಿತ ಬಲಾಢ್ಯ ಬಂಕರ್ಗಳನ್ನು ಧ್ವಂಸಗೊಳಿಸೋದಕ್ಕೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗುತ್ತೆ. ಬಂಕ್ ಬಸ್ಟರ್ಗಳು ಡ್ರಾಪ್ ಮಾಡಿದ ತಕ್ಷಣ ಸ್ಫೋಟಗೊಳ್ಳುವುದಿಲ್ಲ. ಇವು ಮೊದಲು ಬಂಕರ್ಗಳನ್ನ ನೇರ ಆಳಕ್ಕೆ ಕೊರೆಯುತ್ತಾ ಕೆಳಕ್ಕಿಡಿಯುತ್ತವೆ. ಬಂಕರ್ಗಳನ್ನ ಕೊರೆಯುವುದಕ್ಕಾಗಿಯೇ ಈ ಬಾಂಬ್ಗಳಲ್ಲಿ ವಿಶೇಷ ಬ್ಲೇಡ್ಗಳನ್ನು ಅಳವಡಿಸಲಾಗುತ್ತೆ. ಬಂಕರ್ನ ಆಳಕ್ಕೆ ಇಳಿದ ಮೇಲೆ ಸ್ಫೋಟಗೊಂಡು ಬಂಕರ್ ಅನ್ನ ಛಿದ್ರಗೊಳಿಸುತ್ತೆ. ಭಾರತದ ಬಳಿಯೂ ಬಂಕರ್ ಬಸ್ಟರ್ ಬಾಂಬ್ಗಳಿದೆ. ಪರಮಾಣು ಸ್ಥಾವರಗಳ ಮೇಲೆ ದಾಳಿಗೆ ಯುಎಸ್ ಸಜ್ಜು. ಇರಾನ್ನ ಇಸ್ಫಾಹಾನ್ ನಗರದಲ್ಲೇ ಪರಮಾಣು ಸ್ಥಾವರ ಇದೆ. ಪರಮಾಣು ಶಕ್ತಿಯನ್ನು ಧ್ವಂಸಗೊಳಿಸಲು ಪ್ಲಾನ್ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.